ಲೋಕೇಶ್ ಕನಕರಾಜ್ ಡೈರೆಕ್ಟರ್ ಆಗಿ ನಮ್ಗೆ ಆಕ್ಷನ್ ಯೂನಿವರ್ಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಇದೇ ಲೋಕೇಶ್ ಹೀರೋ ಆಗಿ ಹೇಗಿದ್ದಾರೆ? ಅದೇ ಡಿಸಿ ನೋಡಿದ್ಮೇಲೆ ನನಗೆ ಬಂದ ಫಸ್ಟ್ ಕ್ವಶನ್. ಈ ಡಿಸಿ ಅನ್ನ ಅರುಣ್ ಮತೇಶ್ವರನ್ ಡೈರೆಕ್ಟ್ ಮಾಡಿದ್ದಾರೆ ಮತ್ತು ಲೋಕೇಶ್ ಕನಕರಾಜ್ ಇಲ್ಲಿ ದೇವದಾಸ್ ಪಾತ್ರದಲ್ಲಿ ಲೀಡ್ ಆಗಿ ಆಕ್ಟ್ ಮಾಡಿದ್ದಾರೆ ಮತ್ತು ವಾಮಿಕಾ ಗಬ್ಬಿ ಅವರು ಅಪೋಸಿಟ್ ಲೀಡ್ ರೋಲ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ. ಫಸ್ಟ್, ಲೋಕೇಶ್ ಆಸ್ ಆನ್ ಆಕ್ಟರ್. ನಾವು ಲೋಕೇಶ್ ಅವರನ್ನ ಇಷ್ಟು ವರ್ಷ ಡೈರೆಕ್ಟರ್ ಆಗಿ ನೋಡಿದ್ದೇವೆ. ಕೈತಿ, ವಿಕ್ರಮ್, ಲಿಯೋ ತರಹದ ಮೂವಿ ಮೂಲಕ ಫಿಲ್ಮ್ ಮೇಕಿಂಗ್ ಸ್ಟೈಲ್ ನಮ್ಗೆ ಗೊತ್ತು. ಆದ್ರೆ ಸ್ಕ್ರೀನ್ ಮೇಲೆ ಹೀರೋ ಆಗಿ ಬಂದಾಗ ಆನೆಸ್ಟ್ಲಿ ಸರ್ಪ್ರೈಸಿಂಗ್ಲಿ ಈಸ್ ಪ್ರೆಟಿ ಗುಡ್. ಅವರ ಪರ್ಫಾರ್ಮೆನ್ಸ್ ತುಂಬಾ ಡೈಲಾಗ್ ಹೆವಿ ಆಗಿರೋದ್ಕಿಂತ ಬಾಡಿ ಲ್ಯಾಂಗ್ವೇಜ್ ಮತ್ತು ಆಟಿಟ್ಯೂಡ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ. ದಾಸ್ ಕ್ಯಾರೆಕ್ಟರ್ ನಲ್ಲಿ ಒಂದು ರಗಡ್ ಇದೆ, ಒಂದು ಎಮೋಷನಲ್ ವೇಟ್ ಕೂಡ ಇದೆ. ಅರುಣ್ ಮತೇಶ್ವರನ್ ವರ್ಡ್ ಇಲ್ಲಿ ಆಕ್ಚುಯಲ್ ಗೇಮ್ ಚೇಂಜರ್. ಅರುಣ್ ಮತೇಶ್ವರನ್ ಡಿಸಿ ಬೇಸಿಕಲಿ ದೇವದಾಸ್ ಕಥೆಯನ್ನು ಒಂದು ವೈಲೆಂಟ್ ಗ್ಯಾಂಗ್ಸ್ಟರ್ ನಲ್ಲಿ ರೀಇಮೇಜ್ ಮಾಡುತ್ತೆ. ಅಂದ್ರೆ ಇದು ಟ್ರೆಡಿಷನಲ್ ರೊಮ್ಯಾಂಟಿಕ್ ದೇವದಾಸ್ ಅಲ್ವೇ ಅಲ್ಲ. ಲವ್, ರಿವೆಂಜ್, ವೈಲೆನ್ಸ್ ಮತ್ತು ಎಮೋಷನಲ್ ಆಲ್ ಮಿಕ್ಸ್ಡ್ ಟುಗೆದರ್. ಅವರ ಪ್ರೀವಿಯಸ್ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಗೊತ್ತಿರೋರಿಗೆ ಈ ಡಾರ್ಕ್ ಅಟ್ಮಾಸ್ಫಿಯರ್ ಸರ್ಪ್ರೈಸ್ ಆಗೋದೇ ಇಲ್ಲ. ಆದ್ರೆ ಕೆಲವರಿಗೆ ಮೂವಿ ವೈಲೆನ್ಸ್ ಮತ್ತು ಮೂಡ್ ಸ್ವಲ್ಪ ಹೆವಿ ಅನ್ಸ್ಬೋದು. ವಾಮಿಕಾ ಗಬ್ಬಿ ಕೂಡ ಫಿಲಿಂ ನಲ್ಲಿ ಗಮನ ಸೆಳೀತಾರೆ. ಅವರ ಕ್ಯಾರೆಕ್ಟರ್ ಜಸ್ಟ್ ರೊಮ್ಯಾಂಟಿಕ್ ಸಪೋರ್ಟ್ ಆಗಿ ಉಳಿಯದೇನೆ ಸ್ಟೋರಿಯಲ್ಲಿ ಎಮೋಷನಲ್ ಸೈಡ್ಗೂ ಕೂಡ ಕನೆಕ್ಟ್ ಆಗುತ್ತೆ. ಲೋಕೇಶ್ ಮತ್ತು ವಾಮಿಕಾ ನಡುವಿನ ಕೆಮಿಸ್ಟ್ರಿ ಫಿಲಿಂ ನಲ್ಲಿ ಎಮೋಷನಲ್ ಕೋರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಅನಿರುದ್ಧ್ ಬಿಗ್ಗೆಸ್ಟ್ ಹೈಲೈಟ್. ಇದನ್ನ ಹೇಳದೆ ರಿವ್ಯೂ ಕಂಪ್ಲೀಟ್ ಆಗೋದೇ ಇಲ್ಲ. ಅನಿರುದ್ಧ್ ಮ್ಯೂಸಿಕ್ ಫಿಲ್ಮ್ ಮೂಡ್ ಮತ್ತು ಆಕ್ಷನ್ ಮೂವ್ಮೆಂಟ್ಸ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ದೊಡ್ಡ ಬೂಸ್ಟ್ ಕೊಡುತ್ತೆ. ಬಟ್ ಪರ್ಫೆಕ್ಟ್ ಮೂವಿನ? ನಾಟ್ ಎಕ್ಸಾಕ್ಟ್ಲಿ. ಮೂವಿನ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿರೋದು ಡಾರ್ಕ್ ವೈಲೆನ್ಸ್ ಸ್ಟೈಲ್. ಕೆಲವೊಮ್ಮೆ ಇದೇ ವೀಕ್ನೆಸ್ ಕೂಡ ಆಗುತ್ತೆ. ಸ್ಟೋರಿ ಕಂಪ್ಲೀಟ್ಲಿ ನ್ಯೂ ಅನ್ಸೋದಿಲ್ಲ, ಯಾಕಂದ್ರೆ ಕೋರ್ ಇನ್ಸ್ಪಿರೇಷನ್ ದೇವದಾಸ್. ಅಂದ್ರೆ ಸ್ಟೈಲ್ ಇದೆ, ಪರ್ಫಾರ್ಮೆನ್ಸ್ ಇದೆ, ಮ್ಯೂಸಿಕ್ ಇದೆ, ಆದ್ರೆ ಸ್ಕ್ರೀನ್ ಪ್ಲೇ ಎಲ್ಲರಿಗೂ ಈಕ್ವಲಿ ಕನೆಕ್ಟ್ ಆಗದೆ ಇರಬಹುದು. ಓವರ್ ಆಲ್ ಡಿಸಿ ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್. ಲೋಕೇಶ್ ಕನಕರಾಜ್ ಡೈರೆಕ್ಟರ್ ನಿಂದ ಆಕ್ಟರ್ ಆಗಿ ಶಿಫ್ಟ್ ಆಗಿರೋದು ಜೆನ್ಯೂನ್ಲಿ ಇಂಟ್ರೆಸ್ಟಿಂಗ್. ಅರುಣ್ ಮತೇಶ್ವರನ್ ಅವರ ಡಾರ್ಕ್ ಟ್ರೀಟ್ಮೆಂಟ್, ವಾಮಿಕಾ ಗಬ್ಬಿ ಅವರ ಪರ್ಫಾರ್ಮೆನ್ಸ್ ಮತ್ತು ಅನಿರುದ್ಧ್ ಅವರ ಮ್ಯೂಸಿಕ್ ಸೇರಿ ಮೂವಿಗೆ ಒಂದು ಸ್ಟ್ರಾಂಗ್ ಐಡೆಂಟಿಟಿ ಕೊಡುತ್ತೆ. ನೀವು ಇಂಟೆನ್ಸ್ ಆಕ್ಷನ್, ಡಾರ್ಕ್ ಸ್ಟೋರಿ ಟೆಲ್ಲಿಂಗ್ ಮತ್ತು ಅನ್ಕನ್ವಿನ್ಷನಲ್ ಸಿನಿಮಾ ಇಷ್ಟಪಡ್ತೀರಿ ಅಂದ್ರೆ ಡಿಸಿ ಡೆಫಿನೆಟ್ಲಿ ವರ್ತ್ ಟು ವಾಚ್. ಆದ್ರೆ ಲೋಕೇಶ್ ಡೈರೆಕ್ಟರ್ ಆಗಿ ಬೆಟರಾ ಅಥವಾ ಆಕ್ಟರ್ ಆಗಿ ಬೆಟರಾ? ನಿಮ್ಮ ಒಪಿನಿಯನ್ ಅನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇದೇ ತರಹದ ಹೆಚ್ಚಿನ ಮೂವೀಸ್ಗಳ ರಿವ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.